ಮಿತ್ರರೇ ನಮಸ್ಕಾರ. ಮಿತ್ರರೇ, ಜಗತ್ತಿನಾದ್ಯಂತ ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಚರ್ಚೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲೇ ಬಾಂಗ್ಲಾದೇಶ ಮತ್ತು ಅಮೆರಿಕದ ನಡುವೆ ದಿಢೀರಂತ ಟ್ರೇಡ್ ಡೀಲ್ ಘೋಷಣೆಯಾಗಿದೆ. ಮೇಲ್ನೋಟಕ್ಕೆ ನೋಡಿದ್ರೆ ಬಾಂಗ್ಲಾದೇಶಕ್ಕೆ ಅಮೆರಿಕ ಭಾರೀ ರಿಯಾಯಿತಿಯನ್ನು ಕೊಟ್ಟಿದೆ. ಏನು ಸಣ್ಣ ಪುಟ್ಟ ರಿಯಾಯಿತಿ ಅಲ್ಲ. ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಉತ್ಪನ್ನಗಳಿಗೆ ಅಮೆರಿಕದಲ್ಲಿ ಝೀರೋ ಟ್ಯಾರಿಫ್ ಅನ್ನು ಘೋಷಣೆ ಮಾಡಲಾಗಿದೆ. ಇದು ಭಾರತದಲ್ಲಿ ಭಾರೀ ರಾಜಕೀಯಕ್ಕೂ ಕೂಡ ಕಾರಣ ಆಗಿದೆ. ವಿಪಕ್ಷಗಳು ಕೇಂದ್ರ ಸರ್ಕಾರದ ಕಾಲೆಳಿತಾ ಇದ್ದಾವೆ. ನಾವು 18% ಟ್ಯಾರಿಫನ್ನು ಪೇ ಮಾಡಬೇಕು, ಪಕ್ಕದ ಬಾಂಗ್ಲಾದೇಶ 0% ಟ್ಯಾರಿಫ್ಗೆ ಎಂಟ್ರಿಯನ್ನು ಪಡೆದುಕೊಂಡಿದೆ, ನಮ್ಮದು ಹೇಗೆ ಬೆಟರ್ ಡೀಲ್ ಆಗೋದಕ್ಕೆ ಸಾಧ್ಯ? ಹೀಗೆಲ್ಲ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಹಾಗೆ ಬಾಂಗ್ಲಾದೇಶದ ರೆಸಿಪ್ರೊಕಲ್ ಟ್ಯಾರಿಫ್ನಲ್ಲೂ ಕೂಡ ಟ್ರಂಪ್ ಇಳಿಕೆಯನ್ನು ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮ ಏನಾಗಿದೆ ಕೇಳಿದ್ರೆ, ಭಾರತದ ಟೆಕ್ಸ್ಟೈಲ್ ಕಂಪನಿಗಳ ಷೇರು ಮಾರುಕಟ್ಟೆಯ ಮೌಲ್ಯ ಬಹಳ ಪ್ರಮಾಣದಲ್ಲಿ ಕುಸಿತವನ್ನು ದಾಖಲಿಸಿದೆ. ಹಾಗಾದರೆ ಟ್ರಂಪ್ ಸರ್ಕಾರ ಬಾಂಗ್ಲಾದೇಶಕ್ಕೆ ಯಾಕೋಸ್ಕರವಾಗಿ ಬೆನಿಫಿಟ್ಗಳನ್ನು ಕೊಡ್ತು? ಇದರಿಂದ ಬಾಂಗ್ಲಾದೇಶಕ್ಕೆ ನಿಜವಾಗ್ಲೂ ಕೂಡ ಲಾಭ ಆಗತ್ತಾ? ಇದು ಭಾರತದ ಮೇಲೆ ಪರಿಣಾಮ ಬೀರುತ್ತಾ? ಬಾಂಗ್ಲಾದೇಶ ಮತ್ತು ಅಮೆರಿಕದ ನಡುವೆ ಆದಂತಹ ಈ ಟ್ರೇಡ್ ಡೀಲ್ನ ಕುರಿತಾಗಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಕೂಡ ಕೆಲ ಮಾಧ್ಯಮಗಳನ್ನು ನೋಡ್ತಾ ಇದ್ದೀನಿ. ಕೆಲವರು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಭಾರತ ಮತ್ತು ಬಾಂಗ್ಲಾದೇಶ ಈ ಎರಡೂ ದೇಶಗಳು ಕೂಡ ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದಾವಲ್ಲ, ಈ ಎರಡೂ ದೇಶಗಳಲ್ಲಿ ಯಾರ ಕೈ ಮೇಲಾಗಿದೆ? ಈ ಪ್ರಶ್ನೆಗೆ ಬಹುತೇಕರು ಬಾಂಗ್ಲಾದೇಶ ಗೆದ್ದು ಬಿಟ್ಟಿದೆ, ಭಾರತಕ್ಕಿಂತಲೂ ಕೂಡ ಬೆಟರ್ ಆದಂತಹ ಡೀಲ್ ಬಾಂಗ್ಲಾದೇಶಕ್ಕೆ ಸಿಕ್ಕಿದೆ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮಿತ್ರರೇ, ನೀವೇನಾದರೂ ಕೇವಲ ಪೇಪರ್ಗಳ ಹೆಡ್ಲೈನನ್ನು ನೋಡಿದ್ದೇ ಆದರೆ ಖಂಡಿತವಾಗ್ಲೂ ಬಾಂಗ್ಲಾದೇಶಕ್ಕೆ ಭಾರತಕ್ಕಿಂತಲೂ ಸಹ ಬೆಟರ್ ಆದಂತಹ ಟ್ರೇಡ್ ಡೀಲನ್ನು ಅಮೆರಿಕ ಕೊಟ್ಟಿದೆ, ಯಾವುದೇ ಡೌಟ್ ಇಲ್ಲ. ಯಾಕೆ ಕೇಳಿದ್ರೆ, ಬಹುತೇಕ ಎಲ್ಲ ಹೆಡ್ಲೈನ್ಗಳು ಏನು ಹೇಳ್ತಾ ಇದ್ದಾವೆ, ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಉತ್ಪನ್ನಗಳಿಗೆ ಅಮೆರಿಕ ಝೀರೋ ಟ್ಯಾರಿಫ್ ಅನ್ನು ವಿಧಿಸೋದಕ್ಕೆ ಒಪ್ಕೊಂಡಿದೆ ಅಂತ. ಭಾರತಕ್ಕೆ 18% ಇರುವಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಟೆಕ್ಸ್ಟೈಲ್ಗೆ 0% ಟ್ಯಾರಿಫ್ ಅಂತಂದರೆ ಅದಕ್ಕಿಂತ ದೊಡ್ಡ ಗೆಲುವು ಬಾಂಗ್ಲಾದೇಶಕ್ಕೆ ಬೇಕಾ? ಆದರೆ ಇದು ಪೂರ್ಣ ಸತ್ಯ ಅಲ್ಲ. ಬಾಂಗ್ಲಾದೇಶ ಕಂಪ್ಲೀಟ್ ಆಗಿ ತಲೆ ಬಗ್ಗಿಸಿ ಅಥವಾ ಕಂಪ್ಲೀಟ್ ಆಗಿ ಬಾಂಗ್ಲಾದೇಶವನ್ನು ಅಮೆರಿಕಾಗೆ ಸರೆಂಡರ್ ಮಾಡಿಬಿಟ್ಟು ಒಂದು ಟ್ರೇಡ್ ಡೀಲನ್ನು ಮಾಡಿಕೊಂಡಿದೆ. ಬಾಂಗ್ಲಾದೇಶದ ಉದ್ದೇಶ ಏನು ಕೇಳಿದ್ರೆ, ನಮ್ಮೆಲ್ಲದನ್ನು ತ್ಯಾಗ ಮಾಡ್ತೀವಿ, ಆದರೆ ನಮ್ಮ ಟೆಕ್ಸ್ಟೈಲನ್ನು ಮಾತ್ರ ಉಳಿಸ್ಕೊಡಿ ಅಂತ. ಅದೊಂದು ಉದ್ಯಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬಾಂಗ್ಲಾದೇಶ ಇಡೀ ತನ್ನ ದೇಶವನ್ನೇ ಅಮೆರಿಕಾಗೆ ಅಡ ಇಟ್ಟುಬಿಟ್ಟಿದೆ. ಇದನ್ನು ಹೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಅದರ ಬಗ್ಗೆ ಹೇಳೋದಕ್ಕೆ ಮುಂಚೆ ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಈಗಾಗಲೇ ಅಮೆರಿಕ ಮತ್ತು ಬಾಂಗ್ಲಾದೇಶದ ನಡುವೆ ಟ್ರೇಡ್ ಡೀಲ್ ಆಗಿಬಿಟ್ಟು ಒಂದು ಟ್ಯಾರಿಫನ್ನು ಕೂಡ ಟ್ರಂಪ್ ಘೋಷಣೆ ಮಾಡಿದ್ರಲ್ಲ, ಇದೇನಿದು ನಡುವೆ ಮತ್ತೊಂದು ಟ್ರೇಡ್ ಡೀಲ್ ಅಂತ? ಮಿತ್ರರೇ, ಅಮೆರಿಕ ಮತ್ತು ಬಾಂಗ್ಲಾದೇಶದ ನಡುವೆ ಈ ಹಿಂದೆ ಯಾವುದೇ ಟ್ರೇಡ್ ಡೀಲ್ ಆಗಿರಲಿಲ್ಲ. ಅವರು ಕೇವಲ ರೆಸಿಪ್ರೊಕಲ್ ಟ್ಯಾರಿಫನ್ನು ಮಾತ್ರ ಬಾಂಗ್ಲಾದೇಶಕ್ಕೆ ಘೋಷಣೆ ಮಾಡಿದ್ರು. ಅನಂತರದಲ್ಲಿ ಭಾರತದೊಂದಿಗೆ ಹೇಗೆ ಟ್ರೇಡ್ ನೆಗೋಸಿಯೇಷನ್ ನಡೀತಾ ಇತ್ತಲ್ಲ, ಅದೇ ರೀತಿಯಾಗಿ ಬಾಂಗ್ಲಾದೇಶದೊಂದಿಗೂ ಕೂಡ ಅಮೆರಿಕದ ಟ್ರೇಡ್ ನೆಗೋಸಿಯೇಷನ್ ನಡೀತಾ ಇತ್ತು. ಈಗ ಫೈನಲ್ ಆಗಿ ಆ ಟ್ರೇಡ್ ಡೀಲ್ನ ನಿರ್ಣಯಕ್ಕೆ ಬರಲಾಗಿದೆ. ಎರಡೂ ದೇಶಗಳು ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಆ ಪ್ರಕಾರವಾಗಿ ಅಮೆರಿಕ ಬಾಂಗ್ಲಾದೇಶಕ್ಕೆ ಈ ಹಿಂದೆ ವಿಧಿಸಿದ್ದಂತಹ 20% ಟ್ಯಾರಿಫ್ ಇದೆಯಲ್ಲ, ಅದರಲ್ಲಿ 1% ಕಟ್ ಆಫ್ ಮಾಡಿದೆ. ಇನ್ಮುಂದೆ ಬಾಂಗ್ಲಾದೇಶಕ್ಕೆ ಅಮೆರಿಕದ 19% ಟ್ಯಾರಿಫ್ ಅನ್ವಯಿಸುತ್ತೆ. ಆದರೆ ಬಾಂಗ್ಲಾದೇಶಕ್ಕೆ ಇದರಲ್ಲೊಂದು ವಿಶೇಷ ಅನುಮತಿಯನ್ನು ಕೊಡಲಾಗಿದೆ. ಅದೇನು ಕೇಳಿದ್ರೆ, ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಉತ್ಪನ್ನಗಳಿದಾವಲ್ಲ, ಇವುಗಳಿಗೆ ಮಾತ್ರ ಅಮೆರಿಕದಲ್ಲಿ ಝೀರೋ ಟ್ಯಾರಿಫ್ನಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ. ಇದನ್ನು ಕೇಳಿದಾಗ ಸಹಜವಾಗಿ ನಿಮ್ಮ ಮನಸ್ಸಿನಲ್ಲೊಂದು ಭಾವನೆ ಬಂದಿರುತ್ತೆ, ಬಾಂಗ್ಲಾದೇಶಕ್ಕೆ ಇದಕ್ಕಿಂತ ದೊಡ್ಡ ಜಯ ಇನ್ನೇನು ಬೇಕು? ಹೇಗಿದ್ರೂ ಬಾಂಗ್ಲಾದೇಶದ ಅತೀ ದೊಡ್ಡ ಎಕ್ಸ್ಪೋರ್ಟ್ ಅಂತಂದರೆ ಅದು ಟೆಕ್ಸ್ಟೈಲ್ ಉದ್ಯಮ ಮಾತ್ರ. ಬೇರೆ ಯಾವುದನ್ನು ಬಾಂಗ್ಲಾದೇಶ ಅಷ್ಟೆಲ್ಲ ಎಕ್ಸ್ಪೋರ್ಟೇ ಮಾಡೋದಿಲ್ಲ. ಉಳಿದಿದ್ದೆಲ್ಲದಕ್ಕೆ ಅಮೆರಿಕ 20% ಏನೋ 30% ಏನೋ 100% ಟ್ಯಾರಿಫ್ ಹಾಕಿದ್ರೂ ಕೂಡ ಬಾಂಗ್ಲಾದೇಶದ ಮೇಲೆ ಏನೂ ಪರಿಣಾಮ ಬೀರೋದಿಲ್ಲ. ಅವ್ರಿಗೆ ಬೇಕಾಗಿದ್ದು ಟೆಕ್ಸ್ಟೈಲ್. ಈಗ ಟೆಕ್ಸ್ಟೈಲ್ ಉತ್ಪನ್ನಗಳಿಗೆ ಅಮೆರಿಕ 0% ಟ್ಯಾರಿಫ್ನಲ್ಲಿ ಎಂಟ್ರಿ ಕೊಟ್ಟಿದ್ದೇ ಆದರೆ ಬಾಂಗ್ಲಾದೇಶ ಅಮೆರಿಕದ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗುತ್ತೆ. ಭಾರತ, ಚೈನಾ, ವಿಯೆಟ್ನಾಂ ಈ ಎಲ್ಲ ದೇಶಗಳು ಕೂಡ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಉದ್ಯಮದ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಮ ಮನಸ್ಸಿನಲ್ಲೊಂದು ಭಾವನೆ ಬಂದಿರಬಹುದು. ಆದರೆ ಮಿತ್ರರೇ, ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದಿದೆಯಲ್ಲ, ಅದು ಅಮೆರಿಕ, ಬೇರೆ ಯಾವುದೇ ದೇಶ ಅಲ್ಲ. ಅವರು ಅಷ್ಟು ಸುಲಭಕ್ಕೆ ನಯಾ ಪೈಸೆಯನ್ನು ಕೂಡ ಬೇರೆಯವರಿಗೆ ಲಾಭ ಆಗೋದಕ್ಕೆ ಬಿಡೋದಿಲ್ಲ. ಅವರೇನೇ ಆದರೂ ಕೂಡ ತನ್ನ ದೇಶದ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡೇ ಇರ್ತಾರೆ. ಈಗಲೂ ಸಹ ಅಷ್ಟೇ, ಬಾಂಗ್ಲಾದೇಶದ ಟೆಕ್ಸ್ಟೈಲ್ಗೆ ಝೀರೋ ಟ್ಯಾರಿಫನ್ನು ವಿಧಿಸಬೇಕಾದ್ರೆ ಅವರು ಕೆಲವೊಂದಷ್ಟು ನಿಬಂಧನೆಗಳನ್ನು ವಿಧಿಸಿದ್ದಾರೆ. ಆ ನಿಬಂಧನೆಗಳು ಏನು ಕೇಳಿದ್ರೆ, ಅಮೆರಿಕ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಟನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಅಮೆರಿಕದ ರೈತರು ಹತ್ತಿ ಬೆಳೀತಾರೆ.
ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವಂತಹ ದೇಶಗಳನ್ನು ಪಟ್ಟಿ ಮಾಡಿದ್ರೆ ಅದರಲ್ಲಿ ನಂಬರ್ 1 ಪ್ಲೇಸ್ನಲ್ಲಿ ಚೈನಾ ಇದೆ, 2ನೇ ಪ್ಲೇಸ್ನಲ್ಲಿ ಭಾರತ ಇದೆ, 3ನೇ ಪ್ಲೇಸ್ನಲ್ಲಿ ಬ್ರೆಜಿಲ್ ಇದೆ, 4ನೇ ಪ್ಲೇಸ್ನಲ್ಲಿರುವಂತಹದ್ದೇ ಅಮೆರಿಕ. ಈ ಹಿಂದೆ ಅಮೆರಿಕವೇ 3ನೇ ರ್ಯಾಂಕ್ನಲ್ಲಿತ್ತು, ಆದರೆ ಬ್ರೆಜಿಲ್ ಈಗ ಓವರ್ಟೇಕ್ ಮಾಡಿಬಿಟ್ಟಿದೆ. ಆದರೆ ಅಮೆರಿಕದ ಪರಿಸ್ಥಿತಿ ಏನು ಗೊತ್ತಾ, ಅವರು ಕಾಟನ್ ಅನ್ನ ಹೇರಳವಾಗಿ ಬೆಳೀತಾರೆ, ಅವುಗಳನ್ನು ಬಟ್ಟೆ ಮಾಡಬೇಕಲ್ಲ, ಆ ಕಂಪನಿಗಳು ಅಮೆರಿಕದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿದ್ದಾವೆ. ಯಾಕೆ ಕೇಳಿದ್ರೆ ಅಮೆರಿಕದಲ್ಲಿ ಲೇಬರ್ ಚಾರ್ಜ್ ವಿಪರೀತವಾಗಿ ಜಾಸ್ತಿ ಅಲ್ವಾ. ಅಲ್ಲೊಬ್ಬ ಬಟ್ಟೆ ಹೊಲಿಯುವ ಟೈಲರ್ಗೂ ಕೂಡ ಲಕ್ಷಾಂತರ ರೂಪಾಯಿ ಪೇ ಮಾಡಬೇಕು. ಅಷ್ಟೆಲ್ಲ ಪೇ ಮಾಡಿ ಬಟ್ಟೆಯನ್ನು ಹೊಲಿಸಿದ್ದೆ ಆದರೆ ಆ ಬಟ್ಟೆಯ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ. ಹೀಗೆ ಅಮೆರಿಕದಲ್ಲಿ ಟೀ ಶರ್ಟ್, ಜೀನ್ಸ್ ಇವುಗಳನ್ನು ತಯಾರಿಸಿದ್ದೇ ಆದರೆ ಇವು ಚೈನಾ, ಭಾರತ, ವಿಯೆಟ್ನಾಂ, ಬಾಂಗ್ಲಾದೇಶ ಈ ಎಲ್ಲ ದೇಶದ ಬಟ್ಟೆಗಳ ಜೊತೆಗೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಮೆರಿಕದ ಕಂಪನಿಗಳಲ್ಲಿ ಕೇವಲ ಬ್ರಾಂಡೆಡ್ ಬಟ್ಟೆಗಳು ಮಾತ್ರ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಯಾರಾಗ್ತವೆ ಅಷ್ಟೇ. ಉಳಿದಂತೆ ಅಮೆರಿಕ ತಾನು ಬೆಳೆದಂತಹ ಕಾಟನ್ ಅನ್ನ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡುತ್ತೆ. ಅಮೆರಿಕದ ಕಾಟನ್ಗೆ ಸ್ವಲ್ಪ ಮಾರುಕಟ್ಟೆಯ ಸಮಸ್ಯೆ ಆಗ್ತಾ ಇತ್ತು. ಅವ್ರು ಈಗೇನು ಪ್ಲಾನ್ ಮಾಡಿದ್ರು ಗೊತ್ತಾ, ಬಾಂಗ್ಲಾದೇಶಕ್ಕೆ ಒಂದು ಷರತ್ತನ್ನು ವಿಧಿಸಿದ್ರು. ನಾವು ನಿಮ್ಮ ಟೆಕ್ಸ್ಟೈಲ್ ಉತ್ಪನ್ನಗಳಿಗೆ ನಮ್ಮ ದೇಶದಲ್ಲಿ 0 ಟ್ಯಾರಿಫ್ ಅನ್ನು ವಿಧಿಸ್ತೀವಿ. ಇದಕ್ಕೆ ಪ್ರತಿಯಾಗಿ ನೀವೇನ್ ಮಾಡಬೇಕು ಗೊತ್ತಾ, ನಮ್ಮ ರೈತರು ಬೆಳೆಯುವಂತಹ ಕಾಟನ್ ಅನ್ನೇ ನೀವು ಇಂಪೋರ್ಟ್ ಮಾಡಿಕೊಳ್ಬೇಕು, ಅದನ್ನೇ ಖರೀದಿ ಮಾಡಬೇಕು. ಹೀಗಂತ ಅಮೆರಿಕ ನಿಬಂಧನೆಯನ್ನು ವಿಧಿಸಿದೆ. ಅಷ್ಟು ಮಾತ್ರ ಅಲ್ಲ, ಈ ಟ್ರೇಡ್ ಡೀಲ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ಅಮೆರಿಕದಿಂದ ಖರೀದಿ ಮಾಡಿದಂತಹ ರಾ ಕಾಟನ್ ಇರುತ್ತಲ್ಲ, ಅದರಲ್ಲಿ ತಯಾರಾದಂತಹ ಬಟ್ಟೆಗಳಿಗೆ ಮಾತ್ರ ಅಮೆರಿಕದಲ್ಲಿ 0 ಟ್ಯಾರಿಫ್ ಅನ್ನು ವಿಧಿಸಲಾಗುತ್ತೆ. ಅದನ್ನ ಬಿಟ್ಟು ಬಾಂಗ್ಲಾದೇಶ, ಚೈನಾದಿಂದಲೋ ಭಾರತದಿಂದಲೋ ಇನ್ಯಾವುದೋ ದೇಶದಿಂದ ಕಾಟನ್ ಅನ್ನ ಖರೀದಿ ಮಾಡಿಬಿಟ್ಟು ಅದರಲ್ಲಿ ಬಟ್ಟೆ ತಯಾರು ಮಾಡಿದ್ದೆ ಆದರೆ ಅದಕ್ಕೆ ಅಮೆರಿಕದಲ್ಲಿ 0 ಟ್ಯಾರಿಫ್ ಇಲ್ಲ. ಈ ರೀತಿಯಾಗಿ ಬಾಂಗ್ಲಾದೇಶಕ್ಕೆ ನಿಬಂಧನೆಯನ್ನು ವಿಧಿಸಿ ಒಂದು ರೀತಿಯಲ್ಲಿ ಬಾಂಗ್ಲಾದೇಶದ ಮೂಗಿಗೆ ಅಮೆರಿಕ ತುಪ್ಪ ಸವರುವಂತಹ ಕೆಲಸ ಮಾಡಿದೆ. ಬಾಂಗ್ಲಾದೇಶ ಅನಿವಾರ್ಯವಾಗಿ ಟೋಟಲ್ ಆಗಿ ಸರೆಂಡರ್ ಆಗಿಬಿಟ್ಟಿದೆ. ಯಾವಾಗ ಭಾರತ ಮತ್ತು ಅಮೆರಿಕದ ನಡುವೆ ಡೀಲ್ ಆಯಿತೋ ಇದರಿಂದ ಬಾಂಗ್ಲಾದೇಶ ವಿಪರೀತವಾಗಿ ಒತ್ತಡಕ್ಕೊಳಗಾಗಿತ್ತು. ಅದಕ್ಕಿಂತಲೂ ಮುಖ್ಯವಾಗಿ ಅಮೆರಿಕ ಭಾರತದ ಡೀಲ್ಗೆ ಬಾಂಗ್ಲಾದೇಶ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಬಾಂಗ್ಲಾದೇಶಕ್ಕೆ ನಿಜವಾಗ್ಲೂ ತಲೆ ಕೆಡಿಸಿದ್ದು ಯಾವುದು ಕೇಳಿದ್ರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಭಾರತ ಮಾಡಿಕೊಂಡಂತಹ ಡೀಲ್. ಯಾಕೆ ಅಂತ ನಿಮಗೆ ಹಿಂದೆಲ್ಲ ನಾನು ವಿವರಿಸಿದ್ದೀನಿ. ಯುರೋಪಿಯನ್ ಯೂನಿಯನ್ ಬಾಂಗ್ಲಾದೇಶಕ್ಕೆ ಬಹಳ ದೊಡ್ಡದಾದಂತಹ ಟೆಕ್ಸ್ಟೈಲ್ ಮಾರುಕಟ್ಟೆ. ಬಾಂಗ್ಲಾದೇಶ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಇವತ್ತು ವಿಶ್ವದಲ್ಲೇ 2ನೇ ರ್ಯಾಂಕ್ ಅನ್ನು ಹೊಂದಿದೆ. 2024ರಲ್ಲಿ ವಿಯೆಟ್ನಾಂ ಬಾಂಗ್ಲಾದೇಶವನ್ನು ಬೀಟ್ ಮಾಡಿದೆ. ಆದರೂ ಕೂಡ ಕಳೆದ 10 ವರ್ಷದ ಅಂಕಿಅಂಶವನ್ನು ತೆಗೆದುಕೊಂಡ್ರೆ ಬಾಂಗ್ಲಾದೇಶವೇ ನಂಬರ್ 2 ನಲ್ಲಿರುವಂತಹದ್ದು. ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಟೆಕ್ಸ್ಟೈಲ್ ಅನ್ನು ಉತ್ಪಾದನೆ ಮಾಡುವಂತಹದ್ದು ಚೈನಾ ವಾರ್ಷಿಕವಾಗಿ $301 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಬಾಂಗ್ಲಾದೇಶ ಹತ್ತತ್ರ $38 ರಿಂದ $48 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ವಿಯೆಟ್ನಾಂ ಕೂಡ ಒಂದು $40 ರಿಂದ $44 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಅನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ಭಾರತವೂ ಸಹ $36 ರಿಂದ $38 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ನಲ್ಲಿ ಭಾರತದ ರ್ಯಾಂಕ್ 4ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶ ಇಷ್ಟೆಲ್ಲ ಪ್ರಮಾಣದಲ್ಲಿ ಟೆಕ್ಸ್ಟೈಲ್ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತಲ್ಲ, ಅವರಿಗೆ ನಂಬರ್ 1 ಮಾರುಕಟ್ಟೆ ಯಾವುದು ಕೇಳಿದ್ರೆ ಅದು ಯುರೋಪಿಯನ್ ಯೂನಿಯನ್. ಬಾಂಗ್ಲಾದೇಶದ ಒಟ್ಟಾರೆ ಎಕ್ಸ್ಪೋರ್ಟ್ನಲ್ಲಿ ಯುರೋಪಿಯನ್ ಯೂನಿಯನ್ಗೆ $19 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಉತ್ಪನ್ನಗಳು ಎಕ್ಸ್ಪೋರ್ಟ್ ಆಗುತ್ತೆ. ಬಾಂಗ್ಲಾದೇಶದ ಓವರ್ ಆಲ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ನಲ್ಲಿ ಯುರೋಪಿಯನ್ ಯೂನಿಯನ್ನ ಪಾಲೆ 50% ಇದೆ. ಈಗ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಟ್ರೇಡ್ ಡೀಲ್ನ ಕಾರಣದಿಂದಾಗಿ ಬಾಂಗ್ಲಾದೇಶಕ್ಕೆ ಭಾರಿ ದೊಡ್ಡ ಹೊಡೆತ ಬಿದ್ದಿದೆ. ಅವ್ರು ಇನ್ಮುಂದೆ ಭಾರತದ ಮುಂದೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಬಾಂಗ್ಲಾದೇಶದ 2ನೇ ಅತಿ ದೊಡ್ಡ ಮಾರುಕಟ್ಟೆ ಯಾವುದು ಕೇಳಿದ್ರೆ ಅದು ಅಮೆರಿಕಾಗೆ ಬಾಂಗ್ಲಾದೇಶ ವಾರ್ಷಿಕವಾಗಿ $7.34 ಬಿಲಿಯನ್ ಮೊತ್ತದ ಟೆಕ್ಸ್ಟೈಲ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಈಗ ಭಾರತದ ವಿಚಾರದಲ್ಲಿ ಟ್ರಂಪ್ ಅವರ ಹೊಸ ಘೋಷಣೆ ಆಯ್ತಲ್ಲ, ಭಾರತಕ್ಕೆ 50% ಇದ್ದಂತಹ ಟ್ಯಾರಿಫ್ ಅನ್ನು 18%ಗೆ ಇಳಿಸಿದ್ರಲ್ಲ, ಇದು ಬಾಂಗ್ಲಾದೇಶಕ್ಕೆ ಭಾರಿ ಒತ್ತಡವನ್ನು ಕ್ರಿಯೇಟ್ ಮಾಡಿತು. ಯಾಕೆಂದ್ರೆ ಬಾಂಗ್ಲಾದೇಶಕ್ಕೆ 20% ಟ್ಯಾರಿಫ್ ಇತ್ತು. ಹೀಗಾಗಿ ಬಾಂಗ್ಲಾ ಒಂದು ರೀತಿಯಲ್ಲಿ ಅಮೆರಿಕಕ್ಕೆ ಸರೆಂಡರ್ ಆಯಿತು. ತಮ್ಮ ದೇಶದ ಬ್ಯಾಕ್ ಬೋನ್ ಆದಂತಹ ಟೆಕ್ಸ್ಟೈಲ್ ಅನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬಾಂಗ್ಲಾದೇಶ ಅಮೆರಿಕ ಹೇಳದಂತಹ ಎಲ್ಲಾ ಒಪ್ಪಂದಗಳಿಗೂ ಕೂಡ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿಬಿಟ್ಟಿದೆ. ಬಾಂಗ್ಲಾದೇಶದೊಂದಿಗಿನ ಟ್ರೇಡ್ ಡೀಲ್ನಲ್ಲಿ ಅಮೆರಿಕ ಎಂಥ ಲಾಭ ಮಾಡಿಕೊಂಡಿದೆ ಅಂತಂದ್ರೆ ಅಮೆರಿಕದ $3.5 ಬಿಲಿಯನ್ ಮೊತ್ತದ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡೋದಾಗಿ ಬಾಂಗ್ಲಾದೇಶ ಒಪ್ಪಂದ ಮಾಡಿಕೊಂಡಿದೆ. ಇದರಲ್ಲಿ ಗೋಧಿಯೂ ಸೇರಿದೆ, ಕಾಟನ್, ಕಾರ್ನ್, ಸೋಯಾಬೀನ್ ಇದೆಲ್ಲ ಕೃಷಿ ಉತ್ಪನ್ನಗಳನ್ನು ನಾವು ಖರೀದಿ ಮಾಡ್ತೀವಿ ಅಂತ ಬಾಂಗ್ಲಾದೇಶ ಹೇಳ್ತಾ ಇದೆ. ಇದರಿಂದ ಲಾಸ್ ಆಗೋದು ಯಾರಿಗೆ? ಬಾಂಗ್ಲಾದೇಶದ ರೈತರಿಗೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕದ ಡೈರಿ ಉತ್ಪನ್ನಗಳಿಗೂ ಕೂಡ ಬಾಂಗ್ಲಾದೇಶದ ಮಾರುಕಟ್ಟೆಯನ್ನ ಬಾಂಗ್ಲಾದ ಸರ್ಕಾರ ಓಪನ್ ಮಾಡಿದೆ. ಅಮೆರಿಕದಿಂದ ಇನ್ಮುಂದೆ ಬಾಂಗ್ಲಾದೇಶಕ್ಕೆ ಬೀಫ್ ಎಕ್ಸ್ಪೋರ್ಟ್ ಆಗುತ್ತೆ, ಪೌಲ್ಟ್ರಿ ಉತ್ಪನ್ನಗಳು ಎಕ್ಸ್ಪೋರ್ಟ್ ಆಗ್ತವೆ, ಚೀಸ್ ಎಕ್ಸ್ಪೋರ್ಟ್ ಆಗುತ್ತೆ. ಹಾಗೆ ಅಮೆರಿಕದಿಂದ ಎನರ್ಜಿ ಬೈ ಮಾಡ್ತೀವಿ ಅಂತ ಕೂಡ ಬಾಂಗ್ಲಾದೇಶ ಒಪ್ಪಂದ ಮಾಡಿಕೊಂಡಿದೆ. ಅಲ್ಲಿಗೆ ನಿಜವಾಗ್ಲೂ ಈ ಟ್ರೇಡ್ ಡೀಲ್ನಲ್ಲಿ ಮೇಲುಗೈ ಸಾಧಿಸಿದ್ಯಾರು? ಅಮೆರಿಕ. ಅವ್ರು ಹೇಳಿದ್ದೆಲ್ಲದಕ್ಕೂ ಕೂಡ ಬಾಂಗ್ಲಾದೇಶ ಒಪ್ಕೊಂಡಿದೆ. ಇದಕ್ಕೆ ಪ್ರತಿಯಾಗಿ ನಮ್ಮ ಕಾಟನ್ನಿಂದ ತಯಾರು ಮಾಡಿದಂತಹ ಉತ್ಪನ್ನಗಳಿಗೆ ಅಮೆರಿಕದಲ್ಲಿ 0 ಟ್ಯಾರಿಫ್ ಹಾಕ್ತೀವಿ ಅಂತೇಳಿ ಬಾಂಗ್ಲಾದೇಶಕ್ಕೆ ಹೂ ಮುಡಿಸುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಕೇಳಿದ್ರೆ, ಮಿತ್ರರೇ, ಈ ಅಮೆರಿಕದಿಂದ ಕಾಟನ್ ಅನ್ನು ಖರೀದಿ ಮಾಡಿ ಬಾಂಗ್ಲಾದಲ್ಲಿ ಹತ್ತಿ ಬಟ್ಟೆಗಳನ್ನು ಉತ್ಪಾದಿಸಿ ಅದನ್ನು ಪುನಃ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಬಾಂಗ್ಲಾದೇಶಕ್ಕೆ ಏನು ಭಾರಿ ಲಾಭ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ.
ಇವತ್ತು ಬಾಂಗ್ಲಾದೇಶ ವಿಶ್ವದಲ್ಲೇ ಅತಿ ಹೆಚ್ಚು ಕಾಟನ್ ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶ. ಅವರೇನು ಹತ್ತಿ ಬಟ್ಟೆ ತಯಾರು ಮಾಡ್ತಾರಲ್ಲ, ಅವ್ರಿಗೆ ಬೇಕಾದಷ್ಟು ಹತ್ತಿಯನ್ನು ಅವರೇ ಬೆಳೆದುಕೊಳ್ಳೋದಿಲ್ಲ. ಅವರು ಭಾರತದಿಂದ ಬೈ ಮಾಡ್ತಾರೆ, ಬ್ರೆಜಿಲ್ನಿಂದ ಬೈ ಮಾಡ್ತಾರೆ, ಈ ಹಿಂದೆ ಅಮೆರಿಕದಿಂದಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೈ ಮಾಡ್ತಾ ಇದ್ರು. ಆದರೆ ಬಾಂಗ್ಲಾದೇಶಕ್ಕೆ ಭಾರತದಿಂದ ಹತ್ತಿ ಮತ್ತು ಹತ್ತಿ ನೂಲುಗಳನ್ನು ಖರೀದಿ ಮಾಡುವಂಥದ್ದು ಭಾರಿ ಲಾಭದಾಯಕ. ಯಾಕೆಂತಂದರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚೇ ಇಲ್ಲ, ಪಕ್ಕದಲ್ಲೇ ಇರುವಂತಹ ದೇಶ ಅಲ್ವಾ. ಅದೇ ಅಮೆರಿಕದಿಂದ ಹತ್ತಿಯನ್ನು ತರಿಸ್ಕೊಳ್ಬೇಕು ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಷ್ಟಾಗುತ್ತೆ? ಯಾವಾಗ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗುತ್ತೋ ಫೈನಲ್ ಪ್ರಾಡಕ್ಟ್ನ ಕಾಸ್ಟು ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಅಮೆರಿಕದಿಂದ ಹತ್ತಿಯನ್ನು ತರಿಸ್ಕೊಂಡು ಬಾಂಗ್ಲಾದಲ್ಲಿ ಬಟ್ಟೆಯನ್ನು ತಯಾರು ಮಾಡಿ ಅದನ್ನು ಅಮೆರಿಕದ ಮಾರುಕಟ್ಟೆಯಲ್ಲಿ ಕಾಂಪಿಟೇಟಿವ್ ದರದಲ್ಲಿ ವ್ಯಾಪಾರ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ವಿಚಾರ ಅಲ್ಲ. ಆದರೂ ಸಹ ಬಾಂಗ್ಲಾದೇಶ ತನ್ನ ಜನರಿಗೆ ಹೂ ಮೂಡಿಸೋದಕ್ಕೋಸ್ಕರವಾಗಿ ಈ ಟ್ರೇಡ್ ಡೀಲ್ನಲ್ಲಿ ನಾವು ಗೆದ್ವಿ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದೆ. ನಿಜವಾಗ್ಲೂ ಈ ಟ್ರೇಡ್ ಡೀಲ್ನಲ್ಲಿ ಜಯವನ್ನು ಸಾಧಿಸಿದ್ದು ಅಮೆರಿಕವೇ ಹೊರತು ಬಾಂಗ್ಲಾದೇಶ ಅಲ್ಲ. ಅದೇ ಮಿತ್ರರೇ, ಭಾರತದ ವಿಚಾರವನ್ನು ತೆಗೆದುಕೊಳ್ಳಿ. ಈಗ ಕೆಲವರು ಹೇಳ್ತಾರೆ ಭಾರತ ಕೂಡ ಅಮೆರಿಕದೊಂದಿಗೆ ರಾಜಿ ಮಾಡಿಕೊಂಡಿದೆ. ವಿಪಕ್ಷಗಳು ಪ್ರತಿನಿತ್ಯವೂ ಕೂಡ ಬಿಂಬಿಸ್ತಾ ಇದ್ದಾವಲ್ಲ. ಇವತ್ತು ಬಾಂಗ್ಲಾ ಚಿಕ್ಕದಾದಂತಹ ಲಾಭಕ್ಕೋಸ್ಕರವಾಗಿ ಅಮೆರಿಕಾಗೆ ಎಷ್ಟೆಲ್ಲ ಲಾಭ ಮಾಡಿಕೊಟ್ಟಿದೆ. ತನ್ನ ದೇಶಕ್ಕೆ ಅಮೆರಿಕದ ಅಗ್ರಿಕಲ್ಚರ್ ಸೆಕ್ಟರ್ ಅನ್ನು ಓಪನ್ ಮಾಡಿದೆ, ಡೈರಿ ಸೆಕ್ಟರ್ ಅನ್ನು ಓಪನ್ ಮಾಡಿದೆ. ಆದರೆ ಭಾರತ ಮತ್ತು ಅಮೆರಿಕದ ನಡುವೆ ಈಗೇನು ಸೋ ಕಾಲ್ಡ್ ಟ್ರೇಡ್ ಡೀಲ್ ಅಂತ ಕರೆಯಲಾಗ್ತಾ ಇದೆಯಲ್ಲ, ಅದರಲ್ಲಿ ಭಾರತ ಇಂತಹ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡಿಲ್ಲ. ನಾನು ಯಾಕೆ ಇದನ್ನು ಸೋ ಕಾಲ್ಡ್ ಟ್ರೇಡ್ ಡೀಲ್ ಅಂತ ಕರೆದೇ ಕೇಳಿದ್ರೆ, ಇದುವರೆಗೂ ಸಹ ಅಮೆರಿಕ ಮತ್ತು ಭಾರತದ ನಡುವೆ ಯಾವುದೇ ಟ್ರೇಡ್ ಡೀಲ್ಗೆ ಸಹಿ ಹಾಕಿಲ್ಲ. ಎರಡೂ ದೇಶದ ನಡುವೆ ಒಂದು ಟ್ರೇಡ್ ಡೀಲ್ನ ಫ್ರೇಮ್ ವರ್ಕ್ ರೆಡಿ ಆಗಿದೆ. ಆದರೆ ಬಾಂಗ್ಲಾದೇಶದೊಂದಿಗೆ ಟ್ರೇಡ್ ಡೀಲ್ ಫೈನಲ್ ಆಗಿ ಅವರು ಘೋಷಣೆ ಮಾಡಿದ್ದು. ಈಗ ಭಾರತಕ್ಕೆ 18% ಟ್ಯಾರಿಫ್ಗೆ ಅಮೆರಿಕ ಇಳಿಸಿದೆಯಲ್ಲ, ಇದೇ ಫೈನಲ್ ಅಂತಲೂ ಅಂದುಕೊಳ್ಳಬೇಡಿ. ಮುಂದಿನ ದಿನಗಳಲ್ಲಿ ಫೈನಲ್ ಟ್ರೇಡ್ ಡೀಲ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಈ 18% ಟ್ಯಾರಿಫ್ 15%ಗೂ ಇಳಿಬಹುದು ಅಥವಾ 20%ಗೂ ಏರಿಕೆ ಆಗಬಹುದು. ಆ ಸಂದರ್ಭದಲ್ಲಿ ಟ್ರಂಪ್ ಅವರ ಮನಸ್ಸಿಗೆ ಏನು ಬರುತ್ತೋ ಅದೇ ಫೈನಲ್ ಆಗುತ್ತಷ್ಟೇ. ಈಗ ಮಿತ್ರರೇ, ಬಾಂಗ್ಲಾದೇಶ ಮತ್ತು ಅಮೆರಿಕದ ನಡುವೆ ಈ ಟ್ರೇಡ್ ಡೀಲ್ ಘೋಷಣೆ ಆಗಿದೆಯಲ್ಲ, ಇದು ಫೈನಲ್ ಟ್ರೇಡ್ ಡೀಲ್. ಇದರಲ್ಲಿ ಇನ್ನೇನು ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ಮೊಹಮ್ಮದ್ ಯೂನಿಸ್ ಅಧಿಕಾರಾವಧಿ ಇನ್ನೇನು 1-2 ದಿನ ಇದೆ ಅಷ್ಟೇ. 12ನೇ ತಾರೀಕಲ್ಲಿ ಎಲೆಕ್ಷನ್ ನಡೀತಾ ಇದೆ, ಮುಂದೆ ಹೊಸ ಸರ್ಕಾರ ಬರುತ್ತೆ. ಅದರ ಒಳಗಾಗಿ ಮೊಹಮ್ಮದ್ ಯೂನಿಸ್ ಒಂದು ದೊಡ್ಡ ಗಂಡಾಂತರವನ್ನು ಬಾಂಗ್ಲಾದೇಶಕ್ಕೆ ತಂದಿಟ್ಟು ಹೋದ ಅಂತ ನೀವು ತರಾತುರಿಯನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಮೊಹಮ್ಮದ್ ಯೂನಿಸ್ ಹೋಗೋದಕ್ಕೆ ಮುಂಚೆಯೇ ಈ ಟ್ರೇಡ್ ಡೀಲ್ ಆಗೋದಕ್ಕೆ ಅಮೆರಿಕ ಕೂಡ ಉತ್ಸಾಹವನ್ನು ತೋರಿಸಿತ್ತು. ಯಾಕೆ ಕೇಳಿದ್ರೆ, ಹೊಸ ಸರ್ಕಾರ ಬಾಂಗ್ಲಾದೇಶದಲ್ಲಿ ಬರುತ್ತಲ್ಲ, ಅವರ ನಿರ್ಧಾರಗಳು ಏನಾಗಿರುತ್ತೋ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಮೊಹಮ್ಮದ್ ಯೂನಿಸ್ ಹೋಗೋದಕ್ಕೆ ಮುಂಚೆಯೇ ಈ ಟ್ರೇಡ್ ಡೀಲನ್ನು ಅಮೆರಿಕ ಘೋಷಣೆ ಮಾಡಿದೆ, ಬಹಳ ಆತುರತೆಯನ್ನು ತೋರಿಸಿದೆ. ಮಿತ್ರರೇ, ಇದಿಷ್ಟು ಬಾಂಗ್ಲಾ ಮತ್ತು ಅಮೆರಿಕದ ನಡುವೆ ಆದಂತಹ ಟ್ರೇಡ್ ಡೀಲ್ನ ವಿಚಾರ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.